Hey everyone, welcome to the new video. So in this video, we will discuss the problems based on deductions under section ATG. So already in the previous video, videos, we have already discussed the four formats based on deductions under section ATG. That's the number one format is a computation of qualifying amount. Then second format is computation of adjusted gross total income. The third format is computation of allowable deductions under section ATG, and the fourth format is computation of taxable income. So I hope you already watched that video. Okay, so in this video we will discuss the practical problems based on that formats. Okay, come to the question. That is the question number 1. Question number 1: Shri Rao's gross total income for the previous year 22-23 is rupees 48 lakh. He makes the following donations. ಕ್ವಶನ್ ನೋಡ್ರಿ, ಇದು ಕ್ವಶನ್ ಒಳಗ ಏನು ನಿಮಗೆ ಮೆನ್ಷನ್ ಮಾಡಿ ಕೊಟ್ಟಾರಿಲ್ಲ, ಏನು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಮೆನ್ಷನ್ ಮಾಡಿ ಕೊಟ್ಟ ಐತ್ ನೋಡ್ರಿ. ಇಲ್ಲ ಮೆನ್ಷನ್ ಐತಿಲ್ರಿ, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಮೆನ್ಷನ್ ಐತ್ರಿ? ಇಲ್ಲ, ಬರೀ ಏನ್ ಮೆನ್ಷನ್ ಐತ್ರಿ ಇಲ್ಲೇ? ಶ್ರೀರಾಸ್ ಗ್ರಾಸ್ ಟೋಟಲ್ ಇನ್ಕಮ್, ಬರೀ ಏನ್ರಿ? ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟೇ ಮೆನ್ಷನ್ ಐತ್ರಿ ಇಲ್ಲೇ ಕ್ವಶನ್ ಅಲ್ಲೇ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮೆನ್ಷನ್ ಇಲ್ಲ, ಅದಕ್ಕೆ ನಾವು ಮಾಡ್ಬೇಕು. ಈಗ ಸೆಕೆಂಡ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಾವು ಮಾಡ್ಬೇಕು. ಸಪೋಸ್ ಶ್ರೀ ರಾವ್ಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೊಟ್ಬಿಟ್ಟಾರ ಇಲ್ಲಿ ಕ್ವಶನ್ ಅಲ್ಲಿ, ಆವಾಗ ಸೆಕೆಂಡ್ ಫಾರ್ಮೆಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಶ್ರೀ ರಾವ್ಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಬಿಡ್ತಾರ್ರಿ. ಯಾವಾಗ ಕೊಟ್ಟಿದ್ದಂದ್ರೆ ಮಾಡಕ್ ಹೋಗ್ಬೇಡ್ರಿ. ಈಗ ಕೊಟ್ಟಿಲ್ಲ, ಬರೇ ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟೇ ಐತ್ರಿ ಇಲ್ಲಿ ಕ್ವಶನ್ ಅಲ್ಲಿ, ಅದಕ್ಕೆ ನೀವು ಏನ್ ಮಾಡ್ರಿ? ಸೆಕೆಂಡ್ ಫಾರ್ಮೆಟ್ ಮಾಡ್ಬೇಕು. ನೀವು ಸೆಕೆಂಡ್ ಫಾರ್ಮೆಟ್ ಏನ್ರಿ? ನಿಮ್ದ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡ್ಬೇಕೀಗ. ಯಾಕ್ರಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿಲ್ಲ, ಕೊಟ್ಟಿದ್ದಂದ್ರೆ ಮಾಡಕ್ ಹೋಗ್ಬೇಡ್ರಿ ಸೆಕೆಂಡ್ ಫಾರ್ಮೆಟ್. ತಿಳಿತ್ರಿ? ಓಕೆ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟೈತ್ರಿ ಇಲ್ಲೇ? 48 lakh. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟ್ರಿ? 48 lakh. ಓಕೆ. He makes the following donations. ಏನ್ರಿ? ಅಂಡರ್ ಸೆಕ್ಷನ್ ATG is totally based on ಯಾವ್ದ್ರಿ? ಡೊನೇಷನ್ಸ್. ಅದಕ್ಕೆ ಡೊನೇಷನ್ ಅಂದ್ರೆ ಅಂಡರ್ ಸೆಕ್ಷನ್ ATG. ಬರ್ರಿ, ನಂಬರ್ ಎ, rupees 50,000 ಟು ರಾಜೀವ್ ಗಾಂಧಿ ಫೌಂಡೇಶನ್. 100% ಐಟಮ್ಸ್ ಯಾವ್ದ್ರಿ? 100% ಐಟಮ್ಸ್ ಮತ್ತು 100% ಡಿಡಕ್ಟೇಬಲ್ ಐಟಮ್ಸ್ ಮತ್ತು ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ನೋಡ್ಬೇಕು ನೀವು. ಅದಕ್ಕೆ ಏನು ಮಾಡ್ರಿ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಿಂತ ಮುಂಚೆ 4 ಫಾರ್ಮ್ಯಾಟ್ಸ್ ಐತೆ ನೋಡ್ರಿ, ಪರ್ಫೆಕ್ಟ್ ಮಾಡ್ರಿ. ಅದು 4 ಫಾರ್ಮ್ಯಾಟ್ಸ್ ಏನ್ರಿ? ಪರ್ಫೆಕ್ಟ್ ಮಾಡ್ರಿ. ಪರ್ಫೆಕ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಮಾಡಕ್ಕೆ ನಿಮಗೆ ಬರ್ತೈತ್ರಿ, ಇಲ್ಲಾಂದ್ರೆ ನಿಮಗೆ ಡಿಫಿಕಲ್ಟ್. ಓಕೆ, ಬರ್ರಿ ನೆಕ್ಸ್ಟ್ ಏನ್ರಿ? rupees 1 lakh ಟು ಪ್ರೈಮ್ ಮಿನಿಸ್ಟರ್ಸ್ ಡ್ರಾಟ್ ರಿಫಂಡ್. ಇದು ಎಲ್ಲ ಐಟಮ್ಸ್ ಕೊಟ್ಟಾರಿ, ಇಲ್ಲ ಡೊನೇಷನ್ಸ್ ಎಲ್ಲ ಕೊಟ್ಟಾರಿ. ಓಕೆ, ಬರೀ ಲಾಸ್ಟ್ ಕ್ವಶನ್ ಅಲ್ಲೇ ಬರ್ರಿ. ಲಾಸ್ಟ್ ಕ್ವಶನ್ ಏನೈತ್ರಿ? ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಶ್ರೀರಾವ್. ಕಂಪ್ಯೂಟ್ ಡಿಡಕ್ಷನ್, ಕಂಪ್ಯೂಟ್ ಅಲವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATG ಅಂತ ಕೊಟ್ಟಿಲ್ಲ, ಏನ್ ಕೊಟ್ಟಾರ ಇಲ್ಲೇ? ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್. ಕಂಪ್ಯೂಟರ್ ಟ್ಯಾಕ್ಸೇಬಲ್ ಇನ್ಕಮ್. ಟ್ಯಾಕ್ಸೇಬಲ್ ಇನ್ಕಮ್ ಅಂದ್ರೆ 4 ಫಾರ್ಮೆಟ್ ಮಾಡ್ಬೇಕು. ತಿಳಿತ್ರಿ? 4 ಫಾರ್ಮೆಟ್ ಮಾಡ್ಬೇಕಂದ್ರೆ ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಅಂದ್ರೆ, ಟ್ಯಾಕ್ಸೇಬಲ್ ಇನ್ಕಮ್ ಯಾವ ಫಾರ್ಮೆಟ್ ಅಲ್ಲಿ ಬರ್ತೈತ್ರಿ? 4th ಫಾರ್ಮೆಟ್. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ 4th ಫಾರ್ಮೆಟ್ ಅಲ್ಲಿ ಬರ್ತೈತ್ರಿ. ಅದಕ್ಕೆ ಏನ್ರಿ? ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಅಂದ್ರೆ ಏನ್ರಿ? 4 ಫಾರ್ಮೆಟ್ಸ್ ನೀವು ರೆಡಿ ಮಾಡ್ಬೇಕಿಲ್ಲ ಸೊಲ್ಯೂಷನ್ ಅಲ್ಲಿ. ತಿಳಿತ್ರಿ? ಬರೇ ಕಂಪ್ಯೂಟ್ ಅಲಾವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATG ಅಷ್ಟೇ ಕೊಟ್ಟಾರಿ, ಅವಾಗ ಏನ್ ಮಾಡ್ಬೇಕ್ರಿ ನೀವು? ಬರೇ 3 ಫಾರ್ಮೆಟ್. ಬರೇ 3 ಫಾರ್ಮೆಟ್ ಯಾವಾಗ್ರಿ? ಕಂಪ್ಯೂಟ್ ಅಲಾವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATG ಐತ್ರಿ, ಮೆನ್ಷನ್ ಐತ್ರಿ ಕ್ವಶನ್ ಅಲ್ಲಿ, ಅವಾಗ 3 ಫಾರ್ಮೆಟ್. ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಐತ್ರಿ, ಅವಾಗ 4 ಫಾರ್ಮೆಟ್. ತಿಳಿತ್ರಿ? ಹೆಂಗ್ ಮಾಡ್ಬೇಕು? ರೆಡಿ? ಓಕೆ, ಬರ್ರಿ. ಇದು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATG ಅದು ಮೇನ್ ಹೆಡ್ಡಿಂಗ್. ಈಗ ಅವಶ್ಯಕತೆ ಇಲ್ಲ ನಿಮಗೆ ಆಲ್ರೆಡಿ ಗೊತ್ತೈತ್ರಿ. ವಿ ಆರ್ ಡಿಸ್ಕಸಿಂಗ್ ದ್ಯಾಟ್ಸ್ ಓನ್ಲಿ. ಸೊ ನಿಮ್ದು ಫಾರ್ಮೆಟ್ ಅಲ್ಲೇ ಫಸ್ಟ್ ಫಾರ್ಮೆಟ್ ಏನೈತ್ರಿ? ಫಸ್ಟ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಲ್ಲ, ಅದು ಫಸ್ಟ್ ಫಾರ್ಮೆಟ್ ಸೊಲ್ಯೂಷನ್ ಒಳಗೆ. ಓಕೆ, ಬರ್ರಿ ಫಸ್ಟ್ ಫಾರ್ಮೆಟ್ ನಿಮ್ದು ಅದು ಬರೀರಿ. ನಂಬರ್ 1 ಸೊಲ್ಯೂಷನ್ ಒಳಗೆ ನಂಬರ್ 1 ಫಾರ್ಮೆಟ್ ಯಾವ್ದ್ರಿ? ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಲ್ಲ, ಫಸ್ಟ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಪರ್ಟಿಕ್ಯುಲರ್ಸ್ ರೂಪೀಸ್. ಇದು ನಮ್ದು ಫಸ್ಟ್ ಫಾರ್ಮೆಟ್ ನಿಮ್ದು.
ಓಕೆ, ಈ ಫಾರ್ಮಟ್ ಅಲ್ಲೇ ಐ ಹೋಪ್ ಯು ಆಲ್ರೆಡಿ ಗಾಟ್ ಟು ನೋ ದ್ಯಾಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಾರ್ಮಟ್. ಬಿ ಪರ್ಫೆಕ್ಟ್ ವಿತ್ ದಿಸ್ ಫಾರ್ಮಟ್. ಓಕೆ, ಇದು ಪರ್ಫೆಕ್ಟ್ ಮಾಡ್ರಿ, ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಪರ್ಫೆಕ್ಟ್ ಮಾಡ್ರಿ. ಈ ಫಾರ್ಮಟ್ ಅಲ್ಲೇ ಫಸ್ಟ್ ಐಟಮ್ ಏನೈತ್ರಿ ನಿಮಗೆ, ಫಸ್ಟ್ ಸ್ಟಾರ್ ಮಾರ್ಕ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್. ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಐತ್ರಿ ಇಲ್ಲಿ ಫಸ್ಟ್ ಐಟಮ್, ಹೌದಲ್ಲ? ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಾರ್ಮಟ್ ಒಳಗೆ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಐಟಮ್ ಏನೈತ್ರಿ, ಐಟಮ್ಸ್ ಸ್ಟಾರ್ ಮಾರ್ಕ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಇದು ಐತ್ರಿ. ಇದ್ರಾಗ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಒಳಗೆ ಎಲ್ಲ ಐಟಮ್ಸ್ ಐತ್ರಿ. ಓಕೆ, ಕ್ವಶನ್ ಅಲ್ಲಿ ನೋಡ್ಬೇಕ್ರಿ, ಇಲ್ಲೇ ಫಿಲ್ ಮಾಡ್ಬೇಕು ಅಷ್ಟೇ ನಿಮ್ದು ಕೆಲಸ. ಓಕೆ, ಬರ್ರಿ ಫಸ್ಟ್ ಅಲ್ಲಿ ಬರ್ರಿ, ಏನೈತ್ರಿ ಇಲ್ಲಿ, rupees 50,000 ಟು ರಾಜೀವ್ ಗಾಂಧಿ ಫೌಂಡೇಶನ್. ರಾಜೀವ್ ಗಾಂಧಿ ಫೌಂಡೇಶನ್ ಏನ್ ಮಾಡ್ಬೇಕ್ರಿ, ತಗೋಬೇಕ್ರಿ ಬ್ಯಾಡ್ರಿ. ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಅಲ್ಲ, ಅದು ಲಿಮಿಟ್ ಅಲ್ಲ, ಅದು ಐಟಮ್ಸ್ ತಗೋಬೇಕಲ್ಲ. ಇಲ್ಲೇ ಫಾರ್ಮೆಟ್ ಅಲ್ಲಿ ಐತಲ್ಲ, ಅದು ಐಟಮ್ ಮೆನ್ಷನ್ ಐತಲ್ಲ. ನಿಮ್ ಕಡೆ ಒಂದು ಫಾರ್ಮೆಟ್ ಐತ್ರಿ, ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ. ಆ ಫಾರ್ಮೆಟ್ ಒಳಗ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಒಳಗ ಇದು ಐಟಮ್ ಐತಲ್ಲ, ಈ ಅಡ್ಜಸ್ಟ್ಮೆಂಟ್ ಐತಲ್ಲ, ರಾಜೀವ್ ಗಾಂಧಿ ಫೌಂಡೇಶನ್ ಐತಲ್ಲ ಇಲ್ಲೇ, ಅದಕ್ಕೆ ತಗೋಬೇಕಿಲ್ಲ. ಬರ್ರಿ, ಏನ್ರಿದು, ಎ ಅಲ್ಲ, ಏನ್ರಿದು, ರಾಜೀವ್ ಗಾಂಧಿ ಫೌಂಡೇಶನ್. ರಾಜೀವ್ ಗಾಂಧಿ ಫೌಂಡೇಶನ್. ರಾಜೀವ್ ಗಾಂಧಿ ಫೌಂಡೇಶನ್ ಎಷ್ಟು ಅಮೌಂಟ್ ಇತ್ತು ಇದು, 50,000 ತಗೋಬೇಕಿಲ್ಲ. ಮುಗಿತ್ರಿ ಇದು, ಡನ್, ಮುಗಿತ್ರಿ. ನೆಕ್ಸ್ಟ್ ಐಟಮ್ ಏನ್ರಿ, ₹1,00,000 ಟು ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್. ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಅಲ್ಲ, ಅದು ತಗೋಬೇಕಲ್ಲ, ಅದು ತಗೋಬೇಕಿಲ್ಲ. ಬಿ ಏನಿದು, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್. ಡ್ರೌಟ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ ಎಷ್ಟೈತ್ರಿ, 1,00,000 ತಗೋಬೇಕಿಲ್ಲ. ಐಟಮ್ಸ್ ವಿಥೌಟ್ ಎನಿ ಲಿಮಿಟ್, ಮುಗಿತ್ರಿ ಇದು. ನೆಕ್ಸ್ಟ್ ಐಟಮ್ ಏನೈತ್ರಿ, ₹25,000 ಟು ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ. ಐತಲ್ಲ ಐಟಮ್, ಇದು ಫಾರ್ಮೆಟ್ ಒಳಗೈತಲ್ಲ, ಅದು ತಗೋಬೇಕು. ಸಿ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ ಎಷ್ಟೈತ್ರಿ ಇದು ಅಮೌಂಟ್, 25,000 ಮುಗಿತ್ರಿ ಐಟಮ್, ಡನ್. ನೆಕ್ಸ್ಟ್ ಬರ್ರಿ, ಏನೈತ್ರಿ, ₹25,000 ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ಐತಲ್ಲ ಐಟಮ್ ಇದು, ಇಲ್ಲೇ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಒಳಗೆ ಐತ್ರಿ, ಐಟಮ್ ಇದು ಮೆನ್ಷನ್ ಐತ್ರಿ ಫಾರ್ಮೆಟ್ ಒಳಗೆ, ಅದಕ್ಕೆ ತಗೋಬೇಕು ಇದು. ಡಿ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್. ಎಷ್ಟೈತ್ರಿ ಅಮೌಂಟ್ ಅದು, 25,000. ಓಕೆ, ಡನ್, ಮುಗಿತ್ರಿ ಇದು ಐಟಮ್. ಓಕೆ, ನೆಕ್ಸ್ಟ್ ಏನೈತ್ರಿ, ₹25,000 ಟು ಪ್ರೈಮ್ ಮಿನಿಸ್ಟರ್ಸ್ ಆರ್ಮೇನಿಯಾ ಅರ್ತ್ ಕ್ವಿಕ್ ರಿಲೀಫ್ ಫಂಡ್. ಫಾರ್ಮೆಟ್ ಒಳಗಿದ್ದು ಐಟಮ್ ಐತ್ರಿ, ತಗೋಬೇಕಿಲ್ಲ. ಈ ಪ್ರೈಮ್ ಮಿನಿಸ್ಟರ್ಸ್ ಆರ್ಮೇನಿಯಾ ಅರ್ತ್ ಕ್ವಿಕ್ ರಿಲೀಫ್ ಫಂಡ್. ಎಷ್ಟೈತ್ರಿ, 25,000. ಓಕೆ, ಡನ್, ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ₹25,000 ಟು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ಸ್ ಸೈಕ್ಲೋನ್ ರಿಲೀಫ್ ಫಂಡ್. ತಗೋಬೇಕಲ್ಲ ಇದು,
ಇಟ್ ಇಸ್ ಅ ರಿಲೀಫ್. ಓಕೆ, ರಿಲೀಫ್ ಫಂಡ್ ತಗೋಬೇಕಲ್ಲ, ಇದು ಫಾರ್ಮಟ್ ಒಳಗೆ ಐತ್ರಿ, ಐಟಮ್ ಅದು ಮೆನ್ಷನ್ ಐತ್ರಿ, ಅದಕ್ಕೆ ತಗೋಬೇಕು. ಇ ಎಫ್ ಅಲ್ಲ ಅದು, ಎಫ್. ಆಂಧ್ರ ಪ್ರದೇಶ್. ಚೀಫ್ ಮಿನಿಸ್ಟರ್ಸ್. ಸೈಕ್ಲೋನ್ ರಿಲೀಫ್ ಫಂಡ್. ಅಮೌಂಟ್ 25,000. ಡನ್, ಮುಗಿತಿರಲ್ಲಿದ್ದು ಐಟಮ್ ಡನ್. ಓಕೆ, ನೆಕ್ಸ್ಟ್ ಬರ್ರಿ. ಜಿ, ₹1,00,000 ಟು ನ್ಯಾಷನಲ್ ಡಿಫೆನ್ಸ್ ಫಂಡ್, NDF ಮೆನ್ಷನ್ ಐತ್ರಿ, ಐಟಮ್ ಇದು ತಗೋಬೇಕು ಅದಕ್ಕೆ. ಜಿ, ನ್ಯಾಷನಲ್ ಡಿಫೆನ್ಸ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್ NDF ಎಷ್ಟು ಐತ್ರಿ ಇದು ಅಮೌಂಟ್? 1,00,000. 1,00,000 ಮುಗಿತ್ರಿ, ಡನ್. ನೆಕ್ಸ್ಟ್ ಐಟಮ್ ಎಚ್, ₹50,000 ಟು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ NCF ಐತಲ್ಲ ಐಟಮ್, ಇದು ತಗೋಬೇಕಿಲ್ಲ. ಎಲ್ಲಿ ಐತ್ರಿ ಸರ್ ಇದು ಐಟಮ್ ಅಂದ್ರೆ? ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ಐತ್ರಿ ಫಾರ್ಮೆಟ್ ಬೇಸ್ ಮೇಲೆ, ಅದು ನೋಡ್ರಿ ಫಸ್ಟ್. ಓಕೆ, ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ, ಆಮೇಲೆ ಇಲ್ಲಿ ತಗೋಬೇಕ್ರಿ, ಇಲ್ಲಿ ಸಾಲ್ವ್ ಮಾಡ್ಬೇಕ್ರಿ. ಓಕೆ, ನೆಕ್ಸ್ಟ್ ಜಿ, ಎಚ್ ಅಲ್ಲ ಅದು, ಎಚ್ ಐಟಮ್. ಎಚ್ ಐಟಮ್ ಏನ್ರಿ ಇದು? ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಎಷ್ಟ್ರಿ ಇದು? 50,000. 50,000 ಮುಗಿತಲ್ಲ ಇದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್. ಓಕೆ, ಡನ್. ನೆಕ್ಸ್ಟ್ ಬರ್ರಿ ಐ, ₹1,00,000 ಟು ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ವಿತ್ ಲಿಮಿಟ್. ಇದು ವಿತ್ ಲಿಮಿಟ್, ವಿಥೌಟ್ ಎನಿ ಲಿಮಿಟ್ ಅಲ್ಲ, ಇದು ವಿತ್ ಲಿಮಿಟ್. ಫಾರ್ಮಟ್ ಒಳಗೆ ಐತ್ರಿ ಇದು ಐಟಮ್. ಇಲ್ಲೇ ಎಲ್ಲ ಐಟಮ್ಸ್ ವಿಥೌಟ್ ಲಿಮಿಟ್ ಒಳಗೆ, ವಿಥೌಟ್ ಎನಿ ಲಿಮಿಟ್ ಒಳಗೆ ಇಲ್ಲ, ಇದು ಐಟಮ್ಸ್ ವಿತ್ ಲಿಮಿಟ್ ಒಳಗೆ ಐತ್ರಿ, ಅದಕ್ಕೆ ಇಲ್ಲೇ ಬರಂಗಿಲ್ಲ. ನೆಕ್ಸ್ಟ್ 2,00,000 ಫಾರ್ ರಿಪೇರ್ಸ್ ಅಂಡ್ ರಿನೋವೇಷನ್ ಆಫ್ ಎ ಚರ್ಚ್, ಟೆಂಪಲ್, ಮಂದಿರ್, ಮಸ್ಜಿದ್, ಮಾಸ್ಕ್, ಟೆಂಪಲ್, ಅದು ಎಲ್ಲ ಏನ್ರಿ ವಿತ್ ಲಿಮಿಟ್, ವಿಥೌಟ್ ಎನಿ ಲಿಮಿಟ್ ಅಲ್ಲ ಇದು. ನೆಕ್ಸ್ಟ್ ₹2,00,000 ಫಾರ್ ರಿಪೇರ್ಸ್ ಆಫ್ ದ ತಾಜ್ ಮಹಲ್ ಹಿಸ್ಟೋರಿಕಲ್ ಪ್ಲೇಸಸ್ ವಿತ್ ಲಿಮಿಟ್ ಐತ್ರಿ. ನೆಕ್ಸ್ಟ್ ₹10,000 ವರ್ತ್ ಆಫ್ ಕ್ಲೋಸ್ ಗಿವನ್ ಟು ಆನ್ ಆರ್ಫನೇಜ್. ನೋಡೋಣ್ರಿ ಇದು ಆರ್ಫನೇಜ್ ನೋಡೋಣ್ರಿ ಆಮೇಲೆ, ಯಾಕಂದ್ರೆ ಫಾರ್ಮೆಟ್ ಒಳಗೆ ಮೆನ್ಷನ್ ಇಲ್ಲ ಇದು. ಆರ್ಫನೇಜ್ ಅಂತ ಫಾರ್ಮೆಟ್ ಒಳಗೆ ಏನು ಮೆನ್ಷನ್ ಇಲ್ಲ, ನೋಡೋಣ್ರಿ ಇದು ಆಮೇಲೆ ಇದ್ರ ಬಗ್ಗೆ ಏನೈತ್ರಿ ಅಂತ. ನೆಕ್ಸ್ಟ್ ₹1,50,000 ಟು ಅ ರಿಕಾಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಕಾಲೇಜ್, ಯೂನಿವರ್ಸಿಟೀಸ್, ಸ್ಕೂಲ್ಸ್, ಇದು ಎಲ್ಲ ಏನ್ರಿ ವಿತ್ ಲಿಮಿಟ್, ವಿಥೌಟ್ ಅಲ್ಲಿ ಲಿಮಿಟ್ ಒಳಗಿಲ್ಲ, ಇದು ವಿತ್ ಲಿಮಿಟ್ ಒಳಗೆ ಐತ್ರಿ. ನೆಕ್ಸ್ಟ್ ₹1,00,000 ಟು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್ ಏನ್ರಿ ವಿಥೌಟ್ ಎಲ್ಲಿ ಲಿಮಿಟ್ ಅಲ್ಲ, ವಿತ್ ಲಿಮಿಟ್ ಒಳಗೆ ಐತ್ರಿ, ವಿತ್ ಲಿಮಿಟ್, ಅದಕ್ಕೆ ಇಲ್ಲಿ ಬರಂಗಿಲ್ಲ. ಆಮೇಲೆ ಕಂಪ್ಯೂಟರ್ ಆಕ್ಸೆಬಲ್. ಓಕೆ, ಬರ್ರಿ ಇದು ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ಬೇಕ್ರಿಪ್ಪ? ಈಗ ಟೋಟಲ್ ಮಾಡ್ರಿ. ಏನಿದೆ ಟೋಟಲ್? ಟೋಟಲ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್, ವಿಥೌಟ್ ಎನಿ ಲಿಮಿಟ್, ವಿಥೌಟ್ ಎನಿ ಲಿಮಿಟ್. ಟೋಟಲ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಟೋಟಲ್ ಮಾಡ್ಬೇಕು. ಇದು ಎಲ್ಲ ಟೋಟಲ್ ಮಾಡ್ರಿ, ಎಷ್ಟು ಬರ್ತೈತ್ರಿ ಟೋಟಲ್ ಇದು? ಓಕೆ, 25, 25, 50, 50, ಇದು ಎಷ್ಟು ಇದು? 1,00,000, 1,00,000, 2,00,000, 2,00,000, 3,00,000, 3,00,000, 4,00,000. ಎಷ್ಟು ಬಂತ್ರಿ ಇದು? 4,00,000. ಓಕೆ, ಆನ್ಸರ್ 4,00,000 ಬಂತ್ರಿ. ಈಗ ಏನ್ರಿ ಇದು ಆದ್ಮೇಲೆ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಮುಗಿತ್ರಿ. ಈಗ ಐಟಮ್ಸ್ ವಿತ್ ಲಿಮಿಟ್. ಐಟಮ್ಸ್ ವಿಥೌಟ್ ಐತ್ರಿ ಇದು, ವಿಥೌಟ್, ಈಗ ವಿತ್ ಲಿಮಿಟ್ ಮುಗಿತ್ರಿ ಇದು. ಈಗ ಐಟಮ್ಸ್ ವಿತ್ ಲಿಮಿಟ್ ಬರ್ಬೇಕು. ಈಗ ವಿಥೌಟ್ ಅಲ್ಲಿ ಐತ್ರಿ, ಇಲ್ಲೇ ವಿತ್ ಐಟಮ್ಸ್ ವಿತ್ ಲಿಮಿಟ್, ಐಟಮ್ಸ್ ವಿತ್ ಲಿಮಿಟ್. ಇಲ್ಲೇ ವಿಥೌಟ್ ಎನಿ ಲಿಮಿಟ್, ಇಲ್ಲೇ ವಿತ್ ಲಿಮಿಟ್, ಅಂದ್ರೆ ಲಿಮಿಟ್ ಐತ್ರಿ. ಇದೆಲ್ಲ ಮುಗಿತ್ರಿ ಮ್ಯಾಲೆ. ಇಲ್ಲಿ ಬರ್ರಿ, ಎಲ್ಲೈತ್ರಿ? ಎಚ್ ಮಟ್ಟ ಮುಗಿತಲ್ಲ. ಈಗ ಐ ಇಂದಲ್ಲ, ಬರ್ರಿ ಐ ಏನ್ರಿ ಇದು?
ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈ ಸ್ಕೂಲ್ ಲಿಮಿಟ್ ವಿತ್ ಲಿಮಿಟ್ ಒಳಗೈತ್ರಿ ಐಟಮ್ ಇದು ಏನಿದು ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈ ಸ್ಕೂಲ್ ಎಷ್ಟು ಅಮೌಂಟ್ ಐತ್ರಿ ಇದು 1 lakh ಅಲ್ಲ 1 lakh ಇಲ್ಲೇ ಬರ್ರಿ ಇನ್ನರ್ ಕಾಲಮ್ 1 lakh ಐಟಮ್ಸ್ ವಿತ್ ಲಿಮಿಟ್ ಇನ್ನರ್ ಕಾಲಮ್ ಬರಿಬೇಕ್ರಿ ಓಕೆ ಡನ್ ಇದು ಮುಗೀತಿಲ್ಲ ಮುಗೀತ್ರಿ ಈಗ ಜೆ ಅಲ್ಲ rupees 2 lakh for repairs and renovation of a church notified by the central government ಯಾವ ಎಲ್ಲಿ ಬರ್ಬೇಕ್ರಿ ವಿತ್ ಲಿಮಿಟ್ ಒಳಗೆ ಬರ್ಬೇಕು ಜೆ ಅಲ್ಲ ಅದು ಜೆ repairs and renovation of a church notified by central government ಎಷ್ಟು ಅಮೌಂಟ್ ಐತ್ರಿ ಸೆಂಟ್ರಲ್ ಗೌರ್ಮೆಂಟ್ 2 lakh ಅಲ್ಲ 2 lakh ಓಕೆ ಮುಗೀತ್ರಿ ಜೆ ಐಟಮ್ ಮುಗೀತ್ರಿ ಜೆ ನೆಕ್ಸ್ಟ್ ಏನ್ರಿ ಕೆ ಅಲ್ಲ ಕೆ rupees 2 lakh for repairs of the ತಾಜ್ ಮಹಲ್ ಏನ್ರಿ ಹಿಸ್ಟೋರಿಕಲ್ ಪ್ಲೇಸ್ ಅಂದ್ರೆ ಏನ್ರಿ ವಿತ್ ಲಿಮಿಟ್ ಒಳಗೆ ವಿತ್ ಲಿಮಿಟ್ ಜೆ ಕೆ repairs of the ತಾಜ್ ಮಹಲ್ ಎಷ್ಟೈತ್ರಿ ತಾಜ್ ಮಹಲ್ 2 lakh ಓಕೆ ಕೆ ಮುಗಿತ್ರಿ ಡನ್ ನೆಕ್ಸ್ಟ್ ಏನೈತ್ರಿಪ್ಪ ಈಗ rupees 10,000 worth of clothes given to an orphanage ಅನಾಥಾಶ್ರಮ ಹೌದಲ್ಲ ಆರ್ಫನೇಜ್ ಅಂದ್ರೆ ಏನ್ರಿ ಅನಾಥಾಶ್ರಮ ಅಲ್ಲೇ ಆರ್ಫನೇಜ್ ಅಂತ ಓಕೆ ಆರ್ಫನೇಜ್ ಅಂತ ಕ್ಲೋತ್ಸ್ ಗಿವನ್ ಟು ಆನ್ ಆರ್ಫನೇಜ್ ನಮ್ದು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G 4 ಫಾರ್ಮಟ್ಸ್ ಐತ್ರಿ ನಮ್ಮ ಕಡೆ ನಂಬರ್ 1 computation of qualifying amount, number 2 computation of adjusted gross total income, number 3 computation of allowable deductions under section 80G, number 4th computation of taxable income. ಎಲ್ಲ 4 ಫಾರ್ಮೆಟ್ ಒಳಗ ಐಟಮ್ಸ್ ಏನು ಆರ್ಫನೇಜ್ ಅಂತ ಬಂತ್ರಿ ಐಟಮ್ ಒಂದು ಐಟಮ್ ನೋಡ್ರಿ ಆರ್ಫನೇಜ್ ಅಂತ ಬಂತ್ರಿ ಏನು ಬಂದಿಲ್ಲ ಮೆನ್ಷನ್ ಇಲ್ಲ ನಮ್ದು ಫಾರ್ಮೆಟ್ ಒಳಗೆ ಮೆನ್ಷನ್ ಇಲ್ಲ ಆರ್ಫನೇಜ್ ಅಂತ ಅದಕ್ಕೆ ಇದು ಬರಂಗಿಲ್ಲ or clothes given to poor students, clothes given to orphanage ತಗೋಬೇಡ್ರಿ ಇದು ಏನು ಮಾಡ್ರಿ ತಗೋಬೇಡ್ರಿ ಇದು ಏನ್ರಿ ನಮ್ಮ ಕಡೆ ಐಟಮ್ ಮೆನ್ಷನ್ ಇಲ್ಲ ಇದು ಅಂಡರ್ ಸೆಕ್ಷನ್ 80G ಒಳಗೆ ಮೆನ್ಷನ್ ಇಲ್ಲ ಅದಕ್ಕೆ ತಗೋಬೇಡ್ರಿ ಇದು ಸ್ಕಿಪ್ ಮಾಡ್ರಿ ಬರಂಗಿಲ್ಲ ತಿಳಿದ್ರಿ ನೆಕ್ಸ್ಟ್ ಬರ್ರಿ ಎಂ rupees 1,50,000 to a recognized educational institutions ಅಂದ್ರೆ ಕಾಲೇಜ್ ಆಮೇಲೆ ಯೂನಿವರ್ಸಿಟೀಸ್ ಅದು ಏನ್ರಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ ಕೊಡ್ತೀರಿ ನೀವು ಡೊನೇಷನ್ ಎಲ್ಲಿ ತಗೋಬೇಕ್ರಿ ವಿಥೌಟ್ ಎನಿ ಲಿಮಿಟ್ ಒಳಗೆ ತಗೋಬೇಕ್ರಿ ವಿತ್ ಲಿಮಿಟ್ ಒಳಗೆ ತಗೋಬೇಕ್ರಿ ವಿತ್ ಲಿಮಿಟ್ ಒಳಗೆ ಓಕೆ ಯಾಕಂದ್ರೆ ನಿಮ್ಮ ಕಡೆ ಮೆನ್ಷನ್ ಐತ್ರಿ ಇದು ಐಟಮ್ ಫಾರ್ಮೆಟ್ ಒಳಗೆ ಐತ್ರಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಮೆನ್ಷನ್ ಐತ್ರಿ ಎಲ್ಲಿ ಬರಂಗಿಲ್ಲ ಈಗ ಏನ್ರಿ ಎಂ ತಗೋಬೇಕಲ್ಲ ಎಂ ಓಕೆ ತಗೋರಿಲ್ಲ ಎಂ ಏನಿದು ರಿಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ recognized educational institution ಎಷ್ಟೈತ್ರಿ 1,50,000 ಓಕೆ ಮುಗಿತ್ರಿ ಇದು ಎಂ ಮುಗಿತ್ರಿ ಓಕೆ ನೆಕ್ಸ್ಟ್ ಏನೈತ್ರಿ ಎನ್
rupees 1 lakh to Karnataka state government for promotion of family planning. Karnataka state government for promotion of family planning, municipal corporation for promotion of family planning. ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲಿ ತಗೋಬೇಕ್ರಿ ನೀವು? ವಿಥೌಟ್ ಲಿಮಿಟ್, ವಿಥೌಟ್ ಎನಿ ಲಿಮಿಟ್ ಒಳಗಲ್ಲ, ವಿತ್ ಲಿಮಿಟ್ ಒಳಗೆ ತಗೋಬೇಕ್ರಿ. ವಿತ್ ಲಿಮಿಟ್ ಒಳಗೆ ತಗೋಬೇಕ್ರಿ. ಯಾಕಂದ್ರೆ ನಿಮ್ಮ ಕಡೆ ಫಾರ್ಮೆಟ್ ಐತ್ರಿ, ಫಾರ್ಮೆಟ್ ಒಳಗೆ ಐಟಮ್ ಮೆನ್ಷನ್ ಐತ್ರಿ, ಇದು ಅದಕ್ಕೆ ತಗೋರಿ. ಇದು ಎನ್ ಏನ್ರಿದು ಎನ್? ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ for promotion of family planning. ಫ್ಯಾಮಿಲಿ ಪ್ಲಾನಿಂಗ್ ಎಷ್ಟೈತ್ರಿ? ಫ್ಯಾಮಿಲಿ ಪ್ಲಾನಿಂಗ್ 1 lakh. 1 lakh ಮುಗಿತ್ರಿ. ಇದು ಏನು ಮುಗಿತ್ರಿ? ಓಕೆ, ಡನ್. ಏನ್ರಿ? ರಾಜೀವ್ ಗಾಂಧಿ ಫೌಂಡೇಶನ್ ವಿಥೌಟ್ ಎನಿ ಲಿಮಿಟ್, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ ವಿಥೌಟ್ ಎನಿ ಲಿಮಿಟ್, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ ವಿಥೌಟ್ ಎನಿ ಲಿಮಿಟ್, ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ವಿಥೌಟ್ ಎನಿ ಲಿಮಿಟ್, Prime Minister's Armenia Earthquake Relief Fund without any limit, Andhra Pradesh Chief Minister's Cyclone Relief Fund without any limit, National Defense Fund without any limit, National Children's Fund without any limit. Okay, ಆಮೇಲೆ ಟೋಟಲ್ ಮಾಡ್ರಿ. ಟೋಟಲ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಟೋಟಲ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನ್ರಿ? ಐಟಮ್ಸ್ ವಿತ್ ಲಿಮಿಟ್. ಲಿಮಿಟ್ ಐತ್ರಿ. ಏನ್ರಿ? ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈ ಸ್ಕೂಲ್ ವಿತ್ ಲಿಮಿಟ್. ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಚರ್ಚ್ ವಿತ್ ಲಿಮಿಟ್. ಆಮೇಲೆ ರಿಪೇರ್ಸ್ ಆಫ್ ದ ತಾಜ್ ಮಹಲ್ ವಿತ್ ಲಿಮಿಟ್. ಕ್ಲೋತ್ಸ್ ಗಿವನ್ ಟು ಆರ್ಫನೇಜ್ ಬರಂಗಿಲ್ಲ. ಆಮೇಲೆ ರಿಕಗ್ನೈಸ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಕಾಲೇಜ್ ಯೂನಿವರ್ಸಿಟೀಸ್ ಫೀಸ್, ಕಾಲೇಜ್ ಯೂನಿವರ್ಸಿಟೀಸ್ ಸ್ಕೂಲ್ಸ್ ಎಲ್ಲ ತಗೋಬೇಕ್ರಿ ವಿತ್ ಲಿಮಿಟ್. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್, ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲಿ ತಗೋಬೇಕ್ರಿ? ವಿತ್ ಲಿಮಿಟ್. ಡನ್. ಎಲ್ಲ ಐಟಮ್ಸ್ ಮುಗೈತ್ರಿ. ಈಗ ಏನು ಮಾಡ್ಬೇಕ್ರಿ? ಇದು ಟೋಟಲ್ ಮಾಡ್ಬೇಕು. ಇದು ಟೋಟಲ್ ಮಾಡ್ರಿ. ಟೋಟಲ್ ಮಾಡ್ರಿ. ಎಷ್ಟು ಬಂತ್ರಿ ಇದು? 2 lakh, 2 lakh, 4 lakh, 4 lakh, 5 lakh, 5 lakh, 6, 7 lakh 50 ಅಲ್ಲ, 7,50,000. 4, 6, 7 lakh 50. ಓಕೆ, 7,50,000 ಏನ್ರಿ ಇದು? ಟೋಟಲ್ ಅಲ್ಲ, ಟೋಟಲ್ ಐಟಮ್ಸ್ ವಿತ್ ಲಿಮಿಟ್. ಟೋಟಲ್ ಐಟಮ್ಸ್ ವಿತ್ ಲಿಮಿಟ್. ಡನ್. ಈಗ ನೆಕ್ಸ್ಟ್ ಏನ್ರಿ? ಇದು ಮುಗಿದ ಮೇಲೆ ಫಾರ್ಮಟ್ ಅಲ್ಲಿ ಏನೈತ್ರಿ? ಇದು ಟೋಟಲ್ ಐಟಮ್ಸ್ ವಿತ್ ಲಿಮಿಟ್ ಮುಗಿದ ಮೇಲೆ 10% ಅಲ್ಲ, ಅದು ಫಿಕ್ಸ್ ರೇಟ್ ಅಲ್ಲ. ಫಿಕ್ಸ್ ರೇಟ್ ಏನಿದು? 10 ಫಿಕ್ಸ್ ಅಲ್ಲ, ಅದು 10% ಆಫ್ adjusted, 10% of adjusted gross total income. ಏನ್ರಿ? ಇದು ಟೋಟಲ್ ಐಟಮ್ಸ್ ವಿತ್ ಲಿಮಿಟ್ ಮುಗಿದ ಮೇಲೆ ಫಿಕ್ಸ್ ಐತ್ರಿ ರೇಟ್. ಇದು ಫಿಕ್ಸ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. 10% ಅಲ್ಲ ಅದು. ನೋಡ್ರಿ, ಈಗ ನಿಮ್ಗೆ ಏನು ಬೇಕ್ರಿ? ಈಗ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಿಮಗೆ ಬೇಕ್ರಿ. ನಿಮ್ಮ ಕಡೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲ. ಕ್ವಶನ್ ನೋಡ್ರಿ, ಪೂರ್ತಿ ಕ್ವಶನ್ ಮ್ಯಾಲೆ ಕೆಳಗಡೆ ನೋಡ್ರಿ. ಕ್ವಶನ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಮೆನ್ಷನ್ ಐತ್ರಿ? ಇಲ್ಲ. ಬರೀ ಏನು ಮೆನ್ಷನ್ ಐತ್ರಿ? ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟು ಮೆನ್ಷನ್ ಐತ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ರೆಡಿಮೇಡ್ ಕೊಟ್ಟಿಲ್ಲ, ಬರೀ ಗ್ರಾಸ್ ಟೋಟಲ್ ಇನ್ಕಮ್ ಅಷ್ಟು ಕೊಟ್ಟಾರಿ. ಆವಾಗ ಏನು ಮಾಡ್ಬೇಕ್ರಿ? ನೀವು ಸೆಕೆಂಡ್ ಫಾರ್ಮಟ್ ಬರೀಬೇಕು. ಸೆಕೆಂಡ್ ಫಾರ್ಮಟ್ ಏನ್ರಿ? ಸೆಕೆಂಡ್ ಫಾರ್ಮಟ್ ಬರೀಬೇಕು. ಈಗ ಯೂಸ್ ಮಾಡ್ರಿ. ಓಕೆ, ಸೆಕೆಂಡ್ ಫಾರ್ಮಟ್ ಏನ್ರಿ? ಇದು ಸೆಕೆಂಡ್ ಫಾರ್ಮಟ್ ಕಂಪ್ಯೂಟೇಷನ್ ಅಲ್ಲ, ಅದು ಕಂಪ್ಯೂಟೇಷನ್ ಆಫ್ ಏನ್ರಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ. ಸೆಕೆಂಡ್ ಫಾರ್ಮಟ್ ನಿಮ್ದು ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೆಕೆಂಡ್ ಫಾರ್ಮಟ್ ನಿಮ್ದು ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಆ ಫಾರ್ಮಟ್ ಅಲ್ಲಿ ಏನೈತ್ರಿ? ಫಸ್ಟ್ ಐಟಮ್ ಏನೈತ್ರಿ? ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ. ಫಾರ್ಮಟ್ ಅಲ್ಲೇ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್
ಫಾರ್ಮಟ್ ಅಲ್ಲೇ ಗ್ರಾಸ್ ಲೆಸ್ ಗ್ರಾಸ್ ಟೋಟಲ್ ಇನ್ಕಮ್ ಐತ್ರಿ. ಆಮೇಲೆ ಏನ್ರಿ ಫಾರ್ಮಟ್ ಅಲ್ಲೇ ಲೆಸ್ ಅಲ್ಲ, ಲೆಸ್ ಏನಿದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಇದು ಐತ್ರಿ. ಕರೆಕ್ಟಾ? ಇದು ಆದ್ಮೇಲೆ ಏನೈತ್ರಿ, ಇದು ಮುಗಿದ್ಮೇಲೆ ಲಾಸ್ಟ್ ಆನ್ಸರ್ ನಿಮ್ದು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ ನಿಮ್ದು ಸೆಕೆಂಡ್ ಫಾರ್ಮಟ್, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಕರೆಕ್ಟಾ? ಇದು ಅಲ್ಲ ನಿಮ್ದು ಸೆಕೆಂಡ್ ಫಾರ್ಮೆಟ್, ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಇದ್ರ ಒಳಗೆ ಫಸ್ಟ್ ಐಟಮ್ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕು. ಇದ್ರ ಒಳಗೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಮಾಡ್ಬೇಕ್ರಿ. ಆದ್ಮೇಲೆ ಏನ್ರಿ ನಿಮ್ದು ಫೈನಲ್ ಆನ್ಸರ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ತಿಳಿತ್ರಿ? ಇದು ನಿಮ್ದು ಫಾರ್ಮೆಟ್ ಐತ್ರಿ. ಬರ್ರಿ ಇಲ್ಲೇ ಏನ್ರಿ ಫಸ್ಟ್ ಐಟಮ್ ಈಗ ಗ್ರಾಸ್ ಟೋಟಲ್ ಇನ್ಕಮ್ ನಿಮ್ಗೆ ಬೇಕ್ರಿ. ಗ್ರಾಸ್ ಟೋಟಲ್ ಇನ್ಕಮ್ ಎಲ್ಲಿ ಐತ್ರಿ? ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲಿ ಐತ್ರಿ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಐತ್ರಿ? 48 lakh. ತಗೋರಿ ಇಲ್ಲಿ 48 lakh ಅಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟ್ರಿ? 48 lakh. ಇಲ್ಲೇ ಬರಿಬೇಡ್ರಿ, ಇದು ಇನ್ನೂ ಜಾಗ ಬೇಕು ನಮಗೆ, ಇನ್ನೂ ಜಾಗ ಬೇಕು. ಇಲ್ಲೇ ಜಾಗ ಇಲ್ಲ ನಮ್ಮ ಕಡೆ, ಅದಕ್ಕೆ ನಾ ಏನು ಮಾಡ್ತೇನೆ ರೀ, ನಾ ಇಲ್ಲೇ ಬರಿಬಿಡ್ತೇನೆ ರೀ. ಆಮೇಲೆ ನಾ ರಫ್ ಮಾಡ್ತೇನೆ ರೀ ಇದು. ಓಕೆ, ಫಸ್ಟ್ ಇದು ಕ್ವಾಲಿಫೈಯಿಂಗ್ ಅಮೌಂಟ್ ಎಲ್ಲ ಮಾಡ್ಬೇಕ್ರಿ. ನಮ್ಮ ಕಡೆ ಜಾಗ ಇಲ್ಲ, ಇನ್ನೂ ಬೇಕು ನಮಗೆ ಜಾಗ. ಇದು ಪೂರ್ತಿ ಜಾಗ ಬೇಕು ನನಗೆ. ಓಕೆ, ಇದು ಮಾಡಕ್ಕೆ ಜಾಗ ಬೇಕ್ರಿ. ಮತ್ತು ಅದಕ್ಕೆ ನಮ್ಗೆ ಏನು ಬೇಕ್ರಿಪ್ಪ, ಈಗ ಎಟ್ ಪ್ರೆಸೆಂಟ್ ನಮ್ಗೆ ಏನು ಬೇಕ್ರಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬೇಕ್ರಿ. ಅದಕ್ಕೆ ನಾ ಏನು ಮಾಡ್ಬಿಟ್ಟೇನಿ ರೀ, ಈಗ ಸಾಲ್ವ್ ಮಾಡ್ಬಿಟ್ಟಿನಿ ನಾನು. ಓಕೆ, ಜಾಗ ಇಲ್ಲ, ಆಮೇಲೆ ಮಾಡೋನ್ರಿ. ಹಾಂ, ಇದು ಸೊಲ್ಯೂಷನ್ ಐತಲ್ಲ, ಇನ್ನೂ ಬಾಕಿ ಐತ್ರಿ ಸೊಲ್ಯೂಷನ್. ಅದಕ್ಕೆ ನನ್ನ ಕಡೆ ಜಾಗ ಇಲ್ಲ, ಮತ್ತೆ ಎಲ್ಲ ಇದು ಕ್ವಶನ್ ರಫ್ ಮಾಡಿ ನಾ ಅಲ್ಲೇ ಬಾಜು ಬರಿಬೇಕು. ಮತ್ತು ಅದಕ್ಕೆ ಇಲ್ಲೇ ನಾ ಈಗ ಬರ್ಬಿಡ್ತೀನಿ ರೀ. ಇಲ್ಲೇ ನೀವು ಸ್ಕ್ರೀನ್ಶಾಟ್ ತಗೋರಿ, ಆಮೇಲೆ ನಾ ಇದು ರಫ್ ಮಾಡ್ತೇನೆ ರೀ. ಓಕೆ, ಸರಿ. ಅದಕ್ಕೆ ಫಸ್ಟ್ ಏನ್ರಿ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬೇಕ್ರಿ. ಎಷ್ಟು ರೀ? 48 lakh. ಡನ್. ನೆಕ್ಸ್ಟ್ ಏನ್ರಿ? ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C 80U ಏನು ಕೊಟ್ಟಾರಿ ಇಲ್ಲೇ ಕ್ವಶನ್ ಅಲ್ಲೇ ನೋಡ್ರಿ. ಅಂಡರ್ ಸೆಕ್ಷನ್ 80C to 80U ಏನು ಕೊಟ್ಟಾರಿ? 80C 80D 80E FGH ಏನು ಕೊಟ್ಟಾರಿ ಇಲ್ಲೇ? 80C ಇಂದ 80U ಮಟ ಏನೈತ್ರಿ ಕ್ವಶನ್ ಒಳಗೆ? ಏನೂ ಇಲ್ಲ. ಕ್ವಶನ್ ಒಳಗೆ ಏನೂ ಇಲ್ಲ. ಮೇಲೆ ನೋಡ್ರಿ, ಕೆಳಗಡೆ ನೋಡ್ರಿ, ಕ್ವಶನ್ ಫಸ್ಟ್ ಟು ಲಾಸ್ಟ್ ನೋಡ್ರಿ, ಏನೂ ಇಲ್ಲ, ಮೆನ್ಷನ್ ಇಲ್ಲ. ಅಂಡರ್ ಸೆಕ್ಷನ್ 80C to 80U ಏನು ಮೆನ್ಷನ್ ಇಲ್ಲ. ಏನು ಮೆನ್ಷನ್ ಇಲ್ಲ ಅಂದ್ರೆ ಏನ್ರಿ? ಡ್ಯಾಶ್. ಏನು ಮೆನ್ಷನ್ ಇಲ್ಲ ಅಂದ್ರೆ ಏನ್ರಿ? ಡ್ಯಾಶ್. ಓಕೆ, 48 lakh ಮೈನಸ್ ಡ್ಯಾಶ್ ಏನ್ರಿ? ಸೇಮ್ 48 lakh. 48 lakh. ಇದು ನಿಮ್ದು ಏನ್ರಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ತಿಳಿತ್ರಿ? ಓಕೆ, ಇದು ತಗೋಬೇಕಿಲ್ಲ, ಇದು ತಗೋಬೇಕು. ಇದು ಆನ್ಸರ್ 48 lakh ಇಲ್ಲೇ ತಗೋಬೇಕು. ಓಕೆ, ಈಗ ನಾ ಏನು ಮಾಡ್ತೀನಿ ರೀ, ಇದು ರಫ್ ಮಾಡ್ತೀನಿ ರೀ. ಈಗ ನಾ ಇದು ರಫ್ ಮಾಡ್ತೀನಿ ರೀ. ಆ್ಯಕ್ಚುಲಿ ನಾ ಬಾಜು ಬರಿಬೇಕಿತ್ತು, ಬಾಜು ಕ್ವಶನ್ ಐತ್ರಿ, ಮತ್ತು ರಫ್ ಮಾಡಬೇಕು. ಅದಕ್ಕೆ ಏನು ಮಾಡಿದ್ರಿ, ನಾ ಇಲ್ಲೇ ಬರ್ಬಿಟ್ಟೇನೆ ರೀ. ನೀವೀಗ ಸ್ಕ್ರೀನ್ಶಾಟ್ ತಗೋರಿ, ನಾ ಇದು ರಫ್ ಮಾಡ್ತೀನಿ ರೀ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊಲ್ಯೂಷನ್ ನಾನು. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ನಮ್ಗೆ ಏನು ಬೇಕ್ರಿ ಈಗ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬೇಕ್ರಿ. ಇದು ಆನ್ಸರ್ ಬೇಕ್ರಿ ನಮಗೆ. ಏನ್ರಿ? ಇದು ಆನ್ಸರ್ ಇಲ್ಲೇ ತಗೋಬೇಕ್ರಿ ಈಗ. ಓಕೆ, ನಾ ಇದು ರಫ್ ಮಾಡ್ತೀನಿ ರೀ. ಡನ್. ಸೆಕೆಂಡ್ ಫಾರ್ಮೆಟ್ ಮುಗೀತ್ರಿ. ಓಕೆ, ಏನ್ರಿ ಈಗ ಕಂಟಿನ್ಯೂ ಮಾಡೋಣ ರೀ. ಇದು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಎಷ್ಟು ಪರ್ಸೆಂಟೇಜ್ ರೀ? 10%. 10/100 ಇಂಟು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬಂತ್ರಿ ಇಲ್ಲಿ ಆನ್ಸರ್? 48 lakh ಅಲ್ಲ, ಅದು 48 lakh ತಗೋರಿ ಇಲ್ಲಿ. ಮಾಡ್ರಿ, ಎಷ್ಟು ರೀ? 10% ಆಫ್ 48 lakh ಎಷ್ಟು ರೀ? 4,80,000. 4,80,000. ಓಕೆ, 4,80,000 ಹಿಂಗೆ ಮಾಡ್ಬೇಕ್ರಿ. 4,80,000. ಈಗೇನ್ರಿ ಫಾರ್ಮೆಟ್ ಆದ್ಮೇಲೆ ಏನ್ರಿ? ಆ್ಯಡ್ ಐತಲ್ಲ, ಇದು ಇಲ್ಲಿ ಆ್ಯಡ್
add whichever is lower, add whichever is lower, add whichever is lower. 10 percentage of adjusted gross total income 48 lakh, 48 lakh into 10 percentage 4 lakh 80,000. ಈಗೇನ್ರಿ ಫಾರ್ಮೆಟ್ ಅಲ್ಲೇ ಆಡ್ ವಿಚ್ ಎವರ್ ಇಸ್ ಲೋವರ್ ಅಂತ ಐತ್ರಿ, ವಿಚ್ ಎವರ್ ಇಸ್ ಲೋವರ್ ಕಮ್ಮಿ ಈ ಅಮೌಂಟ್ ಟೋಟಲ್ ಅಮೌಂಟ್ ಮತ್ತು ಇದು ಅಮೌಂಟ್ ನೋಡ್ರಿ ಯಾವ ಕಮ್ಮಿ ಐತ್ರಿ, ಲೋವರ್ ಅಮೌಂಟ್ ಯಾವ್ದ್ರಿ 7,50,000 ಮತ್ತು 4,80,000 ಯಾವ ಕಮ್ಮಿ ಐತ್ರಿ, ಲೋವರ್ 4,80,000 ತಗೋರಿ, 4,80,000 ಕರೆಕ್ಟಾ. ಇದು ಸೇಮ್ ಆನ್ಸರ್ ಬಾಜು ಬರೀರಿಲ್ಲ 4,80,000 ಅಂತ, 4,80,000 ತಡಿತ್ರಿ. ಏನು ಮಾಡ್ಬೇಕಂತ್ರಿಪ್ಪ, ಆ್ಯಡ್ ಏನು ಮಾಡ್ಬೇಕಂತ್ರಿ, ಆ್ಯಡ್ ಫಸ್ಟ್ ಏನು ಮಾಡ್ರಿ, ಕಂಪೇರ್ ಮಾಡ್ರಿ. ಫಸ್ಟ್ 7,50,000 ಆಮೇಲೆ 4,80,000 ಏನ್ರಿ ಕಂಪೇರ್ ಮಾಡ್ರಿ, ವಿಚ್ ಎವರ್ ಇಸ್ ಲೋವರ್, ಯಾವ ಲೋವರ್ ಐತ್ರಿ ಇದ್ರಾಗ 4,80,000 ಸೇಮ್ ಅಮೌಂಟ್ ಬಾಜು ಬರೀರಿ. ಅವಾಗ ಏನು ಮಾಡ್ಬೇಕ್ರಿ, ಆ್ಯಡ್ ಮಾಡ್ಬೇಕು. 4 lakh ಪ್ಲಸ್ 4,80,000 ಎಷ್ಟು ರೀ, 8,80,000. 8,80,000 ಇದು ನಿಮ್ದು ಏನ್ರಿ ಕ್ವಾಲಿಫೈಯಿಂಗ್ ಅಮೌಂಟ್. ಕ್ವಾಲಿಫೈಯಿಂಗ್ ಅಮೌಂಟ್ ಇದು ಎ ಟು ಝಡ್ ನಿಮ್ದು ಫಾರ್ಮೆಟ್ ಐತೆ ನೋಡ್ರಿ, ಅದಕ್ಕೆ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ. ತಿಳಿತ್ರಿ, ಆ್ಯಡ್ ವಿಚ್ ಎವರ್ ಇಸ್ ಲೋವರ್, ಇದು ಸೇಮ್ ಅಮೌಂಟ್ ಬಾಜು ಬರೀರಿ. ಲೋವರ್ ಅಮೌಂಟ್ ಇದ್ರಾಗ 4 lakh ಪ್ಲಸ್ 4,80,000 ಎಷ್ಟು ರೀ, 8,80,000 ಇದು ನಿಮ್ದು ಏನ್ರಿ ಕ್ವಾಲಿಫೈಯಿಂಗ್ ಅಮೌಂಟ್. ಫಸ್ಟ್ ಫಾರ್ಮೆಟ್ ಮುಗಿತ್ರಿ, ಸೆಕೆಂಡ್ ಫಾರ್ಮೆಟ್ ಆಲ್ರೆಡಿ ನಾವು ಫಿನಿಶ್ ಮಾಡಿಬಿಟ್ಟಿನ್ರಿ ಇಲ್ಲೇ, ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಸೆಕೆಂಡ್ ಫಾರ್ಮೆಟ್ ಮುಗಿತ್ರಿ. ಈಗ ಥರ್ಡ್ ಫಾರ್ಮೆಟ್ ಐತ್ರಿ, ಫೋರ್ತ್ ಫಾರ್ಮೆಟ್ ಐತ್ರಿ. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್. So the third format, that is a computation of allowable deductions under section 80G particulars rupees. First format done, second format done. Now the third format ಬರ್ರಿಲ್ಲೇ computation of allowable deductions under section 80G ಒಳಗ ಫಸ್ಟ್ ಐಟಮ್ ಏನೈತ್ರಿ ಫಾರ್ಮೆಟ್ ಒಳಗ 100% ಅಲ್ಲ, ಅದು 100% ಡಿಡಕ್ಟೇಬಲ್ ಐಟಮ್ಸ್ ಅಲ್ಲ, 100% ಡಿಡಕ್ಟೇಬಲ್ ಐಟಮ್ಸ್. ಓಕೆ, ಇದು ಅಲ್ಲ ನಿಮ್ದು ಫಸ್ಟ್ ಇದು ಐಟಮ್ ಇಲ್ಲೇ ಕಂಪ್ಯೂಟೇಷನ್ ಆಫ್ ಅಲಾವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಪರ್ಟಿಕ್ಯುಲರ್ಸ್ ರೂಪೀಸ್ ಇದು ಒಳಗೇನ್ರಿ 100% ಡಿಡಕ್ಟೇಬಲ್ ಐಟಮ್ಸ್. ಇದು ಬರಿಬೇಕಿಲ್ಲ, ಬರ್ರಿಲ್ಲ ನಿಮಗೆ ಹೇಳಿ ನಾನು ಯಾವ ಐಟಮ್ಸ್ 100% ಡಿಡಕ್ಟೇಬಲ್ ಐಟಮ್ಸ್ ಒಳಗೆ ಬರ್ತೈತ್ರಿಪ್ಪ ಅಂತ. ಅದು ಬರಿಬೇಕಲ್ಲ, ಬರಿಲ್ಲ. ಫಸ್ಟ್ ಐಟಮ್ ಎ, ರಾಜೀವ್ ಗಾಂಧಿ ಫೌಂಡೇಶನ್ ಬರಂಗಿಲ್ಲ, 100% ಇಲ್ಲ, ಅದು ಇಲ್ಲ ಬರಂಗಿಲ್ಲ. ನೆಕ್ಸ್ಟ್ ಫಾರ್ಮೆಟ್ ಐತ್ರಿ, ಅದಕ್ಕೆ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ. ಇದು ಕಂಪ್ಯೂಟೇಷನ್ ಆಫ್ ಅಲಾವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಒಂದು ಫಾರ್ಮೆಟ್ ಐತ್ರಿ, ಅದು ಫಾರ್ಮೆಟ್ ಪೂರ ನೋಡ್ರಿ, ಪರ್ಫೆಕ್ಟ್ ಮಾಡ್ರಿ ಇದು. ಓಕೆ, ಆಮೇಲೆ ನಿಮ್ಗೆ ತಿಳಿತೈತ್ರಿ ಇದು. ಐ ಹೋಪ್ you have referred well that video. In that video I have told the fully format, all formats, first, second, third and fourth. Okay, got my point. Okay, ರಾಜೀವ್ ಗಾಂಧಿ ಫೌಂಡೇಶನ್ ಬರಂಗಿಲ್ರಿ ಇಲ್ಲಿ, 100% ಅಲ್ಲ ಅದು. ನೆಕ್ಸ್ಟ್ ಏನ್ರಿ, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ ಬರಂಗಿಲ್ಲ, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ 100% ಇಲ್ಲ. ಓಕೆ, ತಿಳಿತ್ರಿ, ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ 100% ಇಲ್ಲ, ವಿಥೌಟ್ ಎನಿ ಲಿಮಿಟ್ ಒಳಗೈತ್ರಿ, ಇಲ್ಲೇ ಇಲ್ಲ, 100% ಒಳಗೆ ಇಲ್ಲ ಅದು. ಇದು ಬರಂಗಿಲ್ಲ, ರಾಜೀವ್ ಗಾಂಧಿ ಫೌಂಡೇಶನ್ ಇಲ್ಲೇ ಬರಂಗಿಲ್ಲ, ಆಮೇಲೆ ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ ಇಲ್ಲೇ ಬರಂಗಿಲ್ಲ, ಇದು ಹೋತ್ರಿ. ತಿಳಿತ್ರಿ, ನೆಕ್ಸ್ಟ್ ಐತ್ರಿ ಸಿ, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ ತಗೋಬೇಕಿಲ್ಲ, ಐತ್ರಿ ನಿಮ್ಮ ಕಡೆ ಫಾರ್ಮೆಟ್ ಐತ್ರಿ. ಅದು ಎಷ್ಟನೇ ಐಟಮ್ ಇದು, ಸಿ ಐಟಮ್ ಅಲ್ಲ ಅದು, ಸಿ ನ್ಯಾಷನಲ್ ಫೌಂಡೇಶನ್
ಫಾರ್ ಕಮ್ಯುನಲ್ ಹಾರ್ಮೋನಿ ಎಷ್ಟೈತ್ರಿ ಇದು ಕಮ್ಯುನಲ್ ಹಾರ್ಮೋನಿ 25,000 ತಗೊಳ್ಳಿ 25,000 ಓಕೆ ಡನ್ ಮುಗೀತ್ರಿ ಇದು ತಿಳಿತ್ರಿ ನಿಮಗೆ ಓಕೆ ರಾಜೀವ್ ಗಾಂಧಿ ಫೌಂಡೇಶನ್ ಬರಂಗಿಲ್ಲ 100% ಒಳಗೆ ಬರಂಗಿಲ್ಲ ಆಮೇಲೆ ಪ್ರೈಮ್ ಮಿನಿಸ್ಟರ್ಸ್ ಡ್ರೌಟ್ ರಿಲೀಫ್ ಫಂಡ್ ಬರಂಗಿಲ್ಲ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ ತಗೋಬೇಕ್ರಿ ಯಾಕಂದ್ರೆ ಐತ್ರಿ ನಮ್ಗೆ ಫಾರ್ಮೆಟ್ ಅಲ್ಲೇ ಐತ್ರಿ ಇದು ಐಟಮ್ ನೆಕ್ಸ್ಟ್ ಡಿ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ನೋಡ್ರಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ತಗೋಬೇಕ್ರಿ ಇಲ್ಲಿ ಡ್ರೌಟ್ ತಗೋಬೇಡ್ರಿ ನ್ಯಾಷನಲ್ ತಗೋರಿ ಡಿ ಅಲ್ಲ ಅದು ಡಿ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ how much the amount 25,000 done okay the next one is E prime minister's armenia earthquake relief fund format ಒಳಗೆ ಐತ್ರಿ ಇದು ಅದಕ್ಕೆ ತಗೋಬೇಕ್ರಿ E ಎಷ್ಟು ಐತ್ರಿ prime minister's armenia earthquake relief fund ಎಷ್ಟೈತ್ರಿ ಅಮೌಂಟ್ ಅದು 25,000 ಅಲ್ಲ 25,000 ಡನ್ ಇದು ಮುಗಿತ್ರಿ ಇ ನೆಕ್ಸ್ಟ್ ಒನ್ ಎಫ್ rupees 25,000 to Andhra Pradesh chief minister's cyclone relief fund ಓಕೆ ಆಂಧ್ರ ಪ್ರದೇಶ ತಗೋಬೇಕ್ರಿ ಇದು ಓಕೆ ನಿಮ್ಮ ಕಡೆ ಫಾರ್ಮೆಟ್ ಐತ್ರಿ ಫಾರ್ಮೆಟ್ ಒಳಗೆ ಐತದ ಐಟಮ್ ಮೆನ್ಷನ್ ಐತ್ರಿ ಓಕೆ ಅದಕ್ಕೆ ಏನು ಮಾಡಿ ತಗೋಬೇಕ್ರಿ ಅದು ಎಫ್ ಅಲ್ಲ ಅದು ಎಫ್ ಏನಿದು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ಸ್ cyclone relief fund ಎಷ್ಟೈತ್ರಿ 25,000 ಮುಗಿತ್ರಿ ಎಫ್ ಮುಗಿತ್ರಿ ನೆಕ್ಸ್ಟ್ ಏನ್ರಿ ಜಿ rupees 1 lakh to ನ್ಯಾಷನಲ್ ಡಿಫೆನ್ಸ್ ಫಂಡ್ NDF ನ್ಯಾಷನಲ್ ಡಿಫೆನ್ಸ್ ಫಂಡ್ ಏನ್ರಿ 100% ಅದು ಅದಕ್ಕೆ ತಗೋರಿ ಇದು ಎಷ್ಟು ಇದು ಜಿ ಅಲ್ಲ ಅದು ಜಿ ನ್ಯಾಷನಲ್ ಡಿಫೆನ್ಸ್ ಫಂಡ್ ಎಷ್ಟೈತ್ರಿ 1 lakh ಓಕೆ ಮುಗಿತ್ರಿ ಇದು ನ್ಯಾಷನಲ್ ಡಿಫೆನ್ಸ್ ಫಂಡ್ ಮುಗಿತ್ರಿ ನೆಕ್ಸ್ಟ್ ಏನ್ರಿ ಎಚ್ ₹50,000 ಟು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ NCF ತಗೋಬೇಕ್ರಿ ಆ ಐಟಮ್ ಐತ್ರಿ ಅದು ಇಲ್ಲಿ GH ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ ಎಷ್ಟೈತ್ರಿ ಅಮೌಂಟ್ ಅದು ನ್ಯಾಷನಲ್ ಚಿಲ್ಡ್ರನ್ಸ್ ಫಂಡ್ 50,000 ತಗೋಬೇಕ್ರಿ ಮುಗಿತ್ರಿ ಎಚ್ ಮುಗಿತ್ರಿ ಓಕೆ ನೆಕ್ಸ್ಟ್ ಏನ್ರಿ ಐ ₹1 lakh to ಹುಬ್ಳಿ ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಐಟಮ್ ಮೆನ್ಷನ್ ಇಲ್ಲ ಇಲ್ಲೇ ಫಾರ್ಮೆಟ್ ಒಳಗೆ ಅಂಡರ್ ಸೆಕ್ಷನ್ 80G ಫಾರ್ಮೆಟ್ ಒಳಗೆ 100% ಒಳಗಿದು ಐಟಮ್ ಮೆನ್ಷನ್ ಇಲ್ಲ ಅದಕ್ಕಿದು ಏನ್ರಿ ಬರಂಗಿಲ್ಲ ಓಪನಿಂಗ್ ಗರ್ಲ್ಸ್ ಹೈಸ್ಕೂಲ್ ಬರಂಗಿಲ್ಲ ಆಮೇಲೆ ಏನ್ರಿ ₹2 lakh ಫಾರ್ ರಿಪೇರ್ಸ್ ಆ್ಯಂಡ್ ರಿನೋವೇಷನ್ ಆಫ್ ಚರ್ಚ್ ಏನು ಇದು ಬರಂಗಿಲ್ಲ ಚರ್ಚ್ ಟೆಂಪಲ್ ಏನು ಬರಂಗಿಲ್ಲ ಇಲ್ಲಿ ನೆಕ್ಸ್ಟ್ ಇಲ್ಲೇ ಈ ಫಾರ್ಮೆಟ್ ಒಳಗೆ ನೆಕ್ಸ್ಟ್ ಏನ್ರಿ ₹2 lakh ಫಾರ್ ರಿಪೇರ್ಸ್ ಆಫ್ ದ ತಾಜ್ ಮಹಲ್ ಏನು ಬರಂಗಿಲ್ಲ ಇಲ್ಲಿ ಅಂಡರ್ ಸೆಕ್ಷನ್ 80G ಫಾರ್ಮೆಟ್ ಒಳಗೆ ನೆಕ್ಸ್ಟ್ ಏನ್ರಿ
₹10,000 ಅದು ಆಬ್ವಿಯಸ್ಲಿ ಇದು ಬರಂಗಿಲ್ಲ ಇಲ್ಲ, ಯಾಕಂದರೆ ಅಲ್ಲೇನೂ ಬರಂಗಿಲ್ಲ, ಯಾವ ಫಾರ್ಮೆಟಲ್ಲೇ ಬರಂಗಿಲ್ಲ ಇದು, ಅದಕ್ಕೆ ನೆಕ್ಸ್ಟ್ ಏನು ರೀ, ₹1,50,000 ಟು ಅ ರಿಕಗ್ನೈಸ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಬರ್ತೈತೆ ರೀ, ಬಟ್ ಅಂಡರ್ ಸೆಕ್ಷನ್ 80G ಒಳಗೆ ಬರಂಗಿಲ್ಲ, ಇದು ಫಾರ್ಮೆಟ್ ಒಳಗೆ ಸ್ಕಿಪ್ ಮಾಡಿರಿ ಇದು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ರೀ ಇಲ್ಲೇ, ₹1,00,000 ಟು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್ ವಿತ್ ಲಿಮಿಟ್ ಐಟಮ್ ರೀ ಇದು, ಏನ್ರಿ ವಿತ್ ಲಿಮಿಟ್ ಐಟಮ್, ಆಮೇಲೆ 100% ಐಟಮ್ ಇದು ಹೇಳ್ತೀರಿ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಇರಲಿ, ಮುನ್ಸಿಪಲ್ ಕಾರ್ಪೊರೇಷನ್ ಇರಲಿ, ಬಟ್ ಏನ್ರಿ ಫ್ಯಾಮಿಲಿ ಪ್ಲಾನಿಂಗ್ ಏನ್ರಿ ಐಟಮ್ಸ್ ವಿತ್ ಲಿಮಿಟ್. ಫಸ್ಟ್ ಫಾರ್ಮೆಟ್ ಅಲ್ಲೇ ವಿತ್ ಲಿಮಿಟ್ ಒಳಗೆ ಆಮೇಲೆ ಥರ್ಡ್ ಫಾರ್ಮೆಟ್ ಒಳಗೆ 100% ಡಿಡಕ್ಟೇಬಲ್ ಐಟಮ್ ಅದು, ಅದಕ್ಕೇನ್ರಿ ತಗೋಬೇಕಿದು. ಎಷ್ಟು ಐಟಮ್ ಇದು ಎನ್ ಅಲ್ಲ, ಅದು ಎನ್ ಐಟಮ್ ಇದು, ಎನ್ ಐಟಮ್ ಏನಿದು, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಏನಿದು ಫ್ಯಾಮಿಲಿ ಪ್ಲಾನಿಂಗ್. ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಎಷ್ಟು ಅಮೌಂಟ್ ಐತ್ರಿ ಇದು, 1,00,000 ಅಮೌಂಟ್ ತಗೋರಿ ಇಲ್ಲಿ, 1,00,000 ಮುಗೀತ್ರಿ ಇದು ಐಟಮ್, ಏನು ಮುಗೀತ್ರಿ, ಎಲ್ಲ ಐಟಮ್ಸ್ ಮುಗೀತಲ್ಲ. ಈಗ ಏನು ಮಾಡ್ಬೇಕ್ರಿ, ನೀವು ಟೋಟಲ್ ಮಾಡ್ಬೇಕು, ಮಾಡ್ರಿ ಟೋಟಲ್ ಎಷ್ಟು ರೀ ಇದು, ಟೋಟಲ್ ಎಷ್ಟು ರೀ, 50, 1,00,000, 2,00,000, 3,00,000, 3,50,000, 3,50,000, 3,50,000 ಟೋಟಲ್ ಅಮೌಂಟ್ ಏನ್ರಿ, ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್, ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್. ಓಕೆ ಡನ್, ಇದು ಮುಗೀತ್ರಿ ಇಲ್ಲಿ ಮಟ. ನೆಕ್ಸ್ಟ್ ಏನ್ರಿ, ಆ್ಯಡ್ ಅಲ್ಲ ಫಾರ್ಮೆಟ್ ಅಲ್ಲೇ, ಆ್ಯಡ್ ಫಾರ್ಮೆಟ್ ನಿಮಗೆ ಗೊತ್ತೈತ್ರಿ ಇದು, ಆ್ಯಡ್ 50% ಅಲ್ಲ, ಅದು 50% ಆಫ್ ಬ್ರ್ಯಾಕೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಮೈನಸ್ 100 ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್. ಇದು ಫಾರ್ಮೆಟ್ ಐತ್ರಿ, ಅಂಡರ್ ಸೆಕ್ಷನ್ 80G ಫಾರ್ಮೆಟ್ ಏನ್ರಿ, 100% ಡಿಡಕ್ಟೇಬಲ್ ಐಟಮ್ಸ್ ಫಸ್ಟ್ ಬರಿಬೇಕ್ರಿ, ಆಮೇಲೆ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಮಾಡ್ಬೇಕ್ರಿ, ಆಮೇಲೆ ಆ್ಯಡ್ 50% ಫಿಕ್ಸ್ ಇದು, 50% ಆಫ್ ಬ್ರ್ಯಾಕೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಮೈನಸ್ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಅಂತ ಮಾಡ್ಬೇಕ್ರಿ. ಈಗ ಬರ್ರಿ ಎಷ್ಟಿದು 50% ಅಲ್ಲ, ಇದು ಬರೀರಿ 50% ಆಫ್ ಅಂತ ಬರೀರಿ, ಸೇಮ್ ಟು ಸೇಮ್ ಬ್ರ್ಯಾಕೆಟ್ ಏನ್ರಿ, ಕ್ವಾಲಿಫೈಯಿಂಗ್ ಅಮೌಂಟ್ ಎಲ್ಲಿ ಬಂತು ರೀ, ಫಸ್ಟ್ ಫಾರ್ಮೆಟ್ ಅಲ್ಲೇ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್. ಆವಾಗ ಆನ್ಸರ್ ಎಷ್ಟು ಬಂತು ರೀ, ಕ್ವಾಲಿಫೈಯಿಂಗ್ ಅಮೌಂಟ್ ನಿಮ್ದು ಆನ್ಸರ್ 8,80,000 ಅಲ್ಲ, ಅದು ಆನ್ಸರ್ 8,80,000 ಆನ್ಸರ್ ರೀ ಇದು, 8,80,000 ಎಲ್ಲೇ ಬಂತು ರೀ ಇದು, ಫಸ್ಟ್ ಫಾರ್ಮೆಟ್ ಅಲ್ಲೇ ಸೊಲ್ಯೂಷನ್ ಒಳಗೆ ಫಸ್ಟ್ ಫಾರ್ಮೆಟ್ ಎಷ್ಟು ರೀ, 8,80,000 ಕ್ವಾಲಿಫೈಯಿಂಗ್ ಅಮೌಂಟ್. ಆಮೇಲೆ ಏನ್ರಿ ಸೈನ್ ಮೈನಸ್ ಏನ್ರಿ ಇಲ್ಲೇ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಎಲ್ಲೈತ್ರಿ, ಇಲ್ಲೇ ಐತ್ರಿ, ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಎಷ್ಟು ಅಮೌಂಟ್ ಬಂತು ಇಲ್ಲೇ, 3,50,000 ಬರೀರಿ ಇಲ್ಲೇ, 3,50,000 ಕರೆಕ್ಟ್ ರೀ, 3,50,000. ಈಗ ಏನು ಮಾಡ್ಬೇಕ್ರಿ, ಈಗ ಓಕೆ 50% ಸೇಮ್ ಟು ಸೇಮ್ ಬರೀರಿ, 50% ಆಫ್ ಅಂತ ಸೇಮ್ ಟು ಸೇಮ್ ಬರೀರಿ, ಕರೆಕ್ಟಾ. ಈಗ ಮಾಡ್ರಿ 8,80,000 ಮೈನಸ್ 3,50,000 ಮಾಡ್ರಿ, 8,80,000 ಮೈನಸ್ 3,50,000 ಎಷ್ಟು ಬಂತು ರೀ, 5,30,000 ಅಲ್ಲ ಆನ್ಸರ್, 5,30,000 5,30,000 ಮಾಡ್ರಿ ಎಷ್ಟು ರೀ, ಐ ಹೋಪ್ ಕ್ಯಾಲ್ಕುಲೇಷನ್. ಓಕೆ ಎಷ್ಟು ರೀ,
50% of 8,80,000 minus 3,50,000. 50% of ಇದು ಮಾಡ್ರಿ ಫಸ್ಟ್ 8,80,000 ಮೈನಸ್ 3,50,000 ಮಾಡ್ರಿ ಎಷ್ಟು ಬಂತ್ರಿ ಆನ್ಸರ್ 5,30,000. ಈಗ ಏನು ಮಾಡ್ಬೇಕ್ರಿ 5,30,000 ಇಂಟು 50% ಮಾಡ್ಬೇಕ್ರಿ 5,30,000 ಇಂಟು 50% ಎಷ್ಟು ಬಂತ್ರಿ ಆನ್ಸರ್ 50 ಅಂದರೆ 2 lakh 50 2 lakh 50 ಪ್ಲಸ್ 15 2,65,000 ಅಲ್ಲ ಆನ್ಸರ್ 2,65,000 ಆನ್ಸರ್ 2,65,000 ಮಾಡ್ರಿ ಕರೆಕ್ಟಾ 5,30,000 ಇಂಟು 50% ಎಷ್ಟು ಬಂತ್ರಿ ಆನ್ಸರ್ 2,65,000 ಎಷ್ಟು ಏನು ಮಾಡ್ಬೇಕಂದ್ರಿ ಇಲ್ಲೇ ಆ್ಯಡ್ ಮಾಡ್ರಿ 3,50,000 ಪ್ಲಸ್ ಆ್ಯಡ್ 50 ಪ್ಲಸ್ 2,65,000 ಮಾಡ್ರಿ ಎಷ್ಟು ರೀ ಆನ್ಸರ್ ಎಷ್ಟು ಬರ್ತದೆ ಆನ್ಸರ್ ಇದು 3 lakh 5 lakh 5 lakh 6 lakh 6,15,000 ಅಲ್ಲ ಆನ್ಸರ್ 6,15,000 6,15,000 ಕರೆಕ್ಟಾ ತಡೀತ್ರಿ ನಿಮಗೆ ಫಸ್ಟ್ 100% ಡಿಡಕ್ಟೇಬಲ್ ಐಟಮ್ಸ್ ಮಾಡ್ರಿ ಆಮೇಲೆ ಟೋಟಲ್ ಮಾಡ್ರಿ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಅಂತ ಮಾಡ್ರಿ ಓಕೆ ಡನ್ ಇದು ಆದ್ಮೇಲೆ ಆ್ಯಡ್ 50 ಫಿಕ್ಸ್ ಆಯ್ತು 50% ಆಫ್ ಬ್ರಾಕೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಮೈನಸ್ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ 50% ಆಫ್ ಸೇಮ್ ಟು ಸೇಮ್ ಬ್ರಾಕೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಫಸ್ಟ್ ಸೊಲ್ಯೂಷನ್ ಒಳಗೆ ಫಸ್ಟ್ ಫಾರ್ಮೆಟ್ ಬಂತಲ್ಲ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಲ್ಲೇ ಆನ್ಸರ್ ಎಷ್ಟು ಬಂತ್ರಿ 8,80,000 ಅದು ಆನ್ಸರ್ ಬರೀಬೇಕ್ರಿ ಇಲ್ಲೇ ಓಕೆ ಮೈನಸ್ ಐತ್ರಿ ಮೈನಸ್ ಹಚ್ಚಿರಿ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಅಂತ ಐತ್ರಿ ಇಲ್ಲೇ ಐತ್ರಿ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಇಲ್ಲೇ ಐತ್ರಿ ಎಷ್ಟು ರೀ 3,50,000 ಇಲ್ಲೇ ಬರೀರಿ 50% ಫಿಕ್ಸ್ ಸೇಮ್ 50% ಆಫ್ ಸೇಮ್ ಬ್ರಾಕೆಟ್ ಬ್ಯಾಡ್ರಿ ಈಗ ಬೇಕಂದ್ರೆ ತಗೋದು ರೀ 8,80,000 ಮೈನಸ್ 3,50,000 ಮಾಡ್ರಿ ಎಷ್ಟು ಬಂತ್ರಿ ಆನ್ಸರ್ 5,30,000 ಈಗ 5,30,000 ಇಂಟು 50% ಎಷ್ಟು ಬಂತ್ರಿ ಆನ್ಸರ್ 2,65,000 ಏನು ಮಾಡ್ಬೇಕಂದ್ರಿ ಇಲ್ಲಿ ಆ್ಯಡ್ 3,50,000 ಪ್ಲಸ್ 2,65,000 ಎಷ್ಟು ಬಂತ್ರಿ ಆನ್ಸರ್ 6,15,000 ಇದು ಏನ್ರಿ ನಿಮ್ದು ಅಲವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಇದು allowable deductions under section 80G ಮುಗಿತ್ರಿ ಆನ್ಸರ್ ಇಲ್ಲ ನಿಮ್ದು allowable deductions under section 80G ಡನ್ ಓಕೆ ನೆಕ್ಸ್ಟ್ ಏನ್ರಿ ಇಲ್ಲಿ ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಅಲ್ಲ ಟ್ಯಾಕ್ಸೇಬಲ್ ಇನ್ಕಮ್ ಅಂದ್ರೆ ಏನ್ರಿ ಆಕ್ಚುಲ್ ನಿಮ್ದು ಇಲ್ಲಿ ಮಟ ನಿಮ್ದು ಆನ್ಸರ್ ಮುಗಿತ್ರಿ ಥರ್ಡ್ 3 ಫಾರ್ಮೆಟ್ಸ್ ಮಟ್ಟ ನಿಮ್ದು ಆನ್ಸರ್ ಮುಗಿತ್ರಿ ಫಸ್ಟ್ ಫಾರ್ಮೆಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಸೆಕೆಂಡ್ ಫಾರ್ಮೆಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಥರ್ಡ್ ಫಾರ್ಮೆಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಅಲವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಆಕ್ಚುಲಿ ಆನ್ಸರ್ ಮುಗಿತ್ರಿ 3 ಫಾರ್ಮೆಟ್ ಅಲ್ಲೇ ಬಟ್ ಇಲ್ಲಿ ಏನು ಕೇಳ್ಬಿಟ್ಟಾರಿ ನಿಮಗೆ ಟ್ಯಾಕ್ಸೇಬಲ್ ಇನ್ಕಮ್ ಕೇಳ್ಬಿಟ್ಟಾರಿ ಏನ್ರಿ ಟ್ಯಾಕ್ಸೇಬಲ್ ಇನ್ಕಮ್ ಅದಕ್ಕೆ ಫೋರ್ತ್ ಫಾರ್ಮೆಟ್ ಮಾಡ್ರಿ ಇಲ್ಲಿ ಫೋರ್ತ್ ಫಾರ್ಮೆಟ್ ಫೋರ್ತ್ ಫಾರ್ಮೆಟ್ ಏನ್ರಿದ್ದು ಕಂಪ್ಯೂಟೇಷನ್ ಆಫ್ ಫೋರ್ತ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಲ್ಲ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫೋರ್ತ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಏನ್ರಿದ್ದು ಫಾರ್ಮೆಟ್ ಫಸ್ಟ್ ಏನ್ರಿ ತಗೋಬೇಕ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಆಮೇಲೆ ಏನ್ರಿ ಲೆಸ್ ಸೆಕೆಂಡ್ ಫಾರ್ಮೆಟ್ ಮತ್ತೆ ಫೋರ್ತ್ ಫಾರ್ಮೆಟ್ ಸೇಮ್ ಟು ಸೇಮ್ ಐತ್ರಿ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಏನಿದ್ದು ಅಂಡರ್ ಸೆಕ್ಷನ್ 80G ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಮಾಡ್ತೀರಿ ಏನು ಬರ್ತೈತೆ ನಿಮ್ಗೆ ಆನ್ಸರ್ ಇಲ್ಲೇ ಅದು ನಿಮ್ದು ಏನ್ರಿ ಟ್ಯಾಕ್ಸೇಬಲ್ ಇನ್ಕಮ್ ಟ್ಯಾಕ್ಸೇಬಲ್ ಇನ್ಕಮ್ ಬರಿಲ್ಲ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫಸ್ಟ್ ಏನ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಎಲ್ಲೈತ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲೈತ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟೈತ್ರಿ 48 lakh ಬರೀರಿಲ್ಲ 48 lakh ಸೆಕೆಂಡ್ ಫಾರ್ಮೆಟ್ ಅಲ್ಲೇ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲೇ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಮಟ್ಟ ಐತ್ರಿ ಡಿಡಕ್ಷನ್ಸ್ ಬಟ್ ಫೋರ್ತ್ ಫಾರ್ಮೆಟ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಲ್ಲೇ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಅಷ್ಟೈತ್ರಿ
ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಎಲ್ಲಿ ಐತ್ರಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಎಷ್ಟು ಐತ್ರಿ ಇಲ್ಲೇ ಆನ್ಸರ್ 6,15,000 ಇಲ್ಲೇ ಮಾಡ್ರಿ 6,15,000 ಮಾಡ್ರಿ ಇಲ್ಲಿ ಅಂಡರ್ ಸೆಕ್ಷನ್ 80G ಎಷ್ಟು ಬಂತ್ರಿ 6,15,000 ಇಲ್ಲೇ ಬರೀರಿ 6,15,000 ತಿಳಿತ್ರಿ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ರೀ 48 lakh ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಎಷ್ಟು ಬಂತ್ರಿ 6,15,000 ಮಾಡೋಣ್ರಿ ಆನ್ಸರ್ ಈಗ 41,85,000 ಆನ್ಸರ್ ಎಷ್ಟು ಈಗ 41,85,000 okay we have got correct answer as per textbook ಎಷ್ಟು ರೀ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ರೀ 48 lakh ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಇಲ್ಲೇ ಐತ್ರಿ 6,15,000 ಮಾಡ್ರಿ ಎಷ್ಟು ಬರ್ತದೆ ಆನ್ಸರ್ 41,85,000 ನಿಮ್ದು ಏನ್ರಿ ಟ್ಯಾಕ್ಸೇಬಲ್ ಇನ್ಕಮ್ ಇದು ಮುಗಿತ್ರಿ ಟ್ಯಾಕ್ಸೇಬಲ್ ಇನ್ಕಮ್ ತಿಳಿತ್ರಿ ಓಕೆ ಸೊಲ್ಯೂಷನ್ ಮೇ ಬಿ ವಾಸ್ಟ್ ಬಟ್ ಏನ್ರಿ ಈಸಿ ಐತ್ರಿ ಓಕೆ ಈಸಿ ಐತ್ರಿ ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಇದು ಓಕೆ ಯು ಹ್ಯಾವ್ ಟು ಮೇಕ್ ದ ಪ್ರಾಕ್ಟೀಸ್ ಓಕೆ ಫಸ್ಟ್ ಏನ್ರಿ ಕಂಪ್ಯೂಟೇಷನ್ ನೋಡ್ರಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಒಳಗೆ ಎಷ್ಟು ಫಾರ್ಮಟ್ಸ್ ಐತ್ರಿ ಆಕ್ಚುಲಿ 4 ಫಾರ್ಮಟ್ಸ್ ಫಸ್ಟ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಸೆಕೆಂಡ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಥರ್ಡ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಅಲೋವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಫೋರ್ತ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫಸ್ಟ್ ಫಾರ್ಮಟ್ ನಾ ಹೇಳ್ತೀನಿ ನೋಡ್ರಿ ಮತ್ತೆ ಇನ್ನೊಂದ್ಸಲ ರಿಕಾಲ್ ಮಾಡ್ರಿ ಫಸ್ಟ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್ ಪರ್ಟಿಕ್ಯುಲರ್ಸ್ ರೂಪೀಸ್ ಅದರೊಳಗೆ ಏನ್ರಿ ಫಸ್ಟ್ ಸ್ಟಾರ್ ಮಾರ್ಕ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ಎಲ್ಲ ತಗೋಬೇಕ್ರಿ ಆಮೇಲೆ ಏನು ಮಾಡ್ಬೇಕ್ರಿ ಟೋಟಲ್ ಐಟಮ್ಸ್ ವಿಥೌಟ್ ಎನಿ ಲಿಮಿಟ್ ತಗೋಬೇಕ್ರಿ ಆಮೇಲೆ ನೆಕ್ಸ್ಟ್ ಏನ್ರಿ ಐಟಮ್ಸ್ ವಿತ್ ಲಿಮಿಟ್ ತಗೋಬೇಕ್ರಿ ಎಲ್ಲ ಆಮೇಲೆ ಏನು ಮಾಡ್ಬೇಕ್ರಿ ಟೋಟಲ್ ಐಟಮ್ಸ್ ವಿತ್ ಲಿಮಿಟ್ ತಗೋಬೇಕ್ರಿ ಅದೇ ಅದು ಆದ್ಮೇಲೆ ಏನ್ರಿ ನೆಕ್ಸ್ಟ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ತಗೋಬೇಕ್ರಿ ಓಕೆ ಆದ್ಮೇಲೆ ಏನ್ರಿ ವಿಚ್ ಎವರ್ ಇಸ್ ಲೋವರ್ ತಗೋಬೇಕ್ರಿ ಅದು ಏನ್ರಿ ನಿಮ್ದು ಕ್ವಾಲಿಫೈಯಿಂಗ್ ಅಮೌಂಟ್ ಬಂತ್ರಿ ಈಗ ಕಂಪ್ಯೂಟೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಹೆಂಗ್ ಮಾಡ್ತೀರಿ ಪರ್ಟಿಕ್ಯುಲರ್ಸ್ ರೂಪೀಸ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಆಮೇಲೆ ಏನು ಬಂತ್ರಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬಂತ್ರಿ ಥರ್ಡ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಅಲೋವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಪರ್ಟಿಕ್ಯುಲರ್ಸ್ ರೂಪೀಸ್ ಫಸ್ಟ್ ಏನ್ರಿ ಇಲ್ಲೇ ಸ್ಟಾರ್ ಮಾರ್ಕ್ 100% ಡಿಡಕ್ಟೇಬಲ್ ಐಟಮ್ಸ್ ಎಲ್ಲ ತಗೋಬೇಕ್ರಿ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಮಾಡ್ಬೇಕ್ರಿ ಆಮೇಲೆ ಏನ್ರಿ ಆಡ್ 50% ಆಫ್ ಬ್ರಾಕೆಟ್ ಕ್ವಾಲಿಫೈಯಿಂಗ್ ಅಮೌಂಟ್ ಮೈನಸ್ 100 ಟೋಟಲ್ 100% ಆಫ್ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಮಾಡ್ಬೇಕ್ರಿ ಅದು ಆನ್ಸರ್ ಬಂದ ಮೇಲೆ ಏನ್ರಿ 50% ಮಾಡ್ಬೇಕ್ರಿ ಅದು ಅಮೌಂಟ್ ಏನು ಮಾಡ್ಬೇಕ್ರಿ ಇಲ್ಲಿ ಬರಿಬೇಕ್ರಿ ಆ ಅಮೌಂಟ್ ಟೋಟಲ್ 100% ಡಿಡಕ್ಟೇಬಲ್ ಐಟಮ್ಸ್ ಆ್ಯಡ್ ಇದು 50% ಬಂತಲ್ಲ ಅಮೌಂಟ್ ಅದು ಬರಿಬೇಕು ಆ್ಯಡ್ ಅದು ಏನು ಮಾಡಿ ಅದು ಏನ್ರಿ ನಿಮ್ದು ಟೋಟಲ್ ಅಲೋವೇಬಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಅದು ಫೋರ್ತ್ ಫಾರ್ಮಟ್ ಏನ್ರಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಪರ್ಟಿಕ್ಯುಲರ್ಸ್ ರೂಪೀಸ್ ಗ್ರಾಸ್ ಟೋಟಲ್ ಇನ್ಕಮ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲೇ ಐತ್ರಿ ಅದು ತಗೋಬೇಕ್ರಿ ಅಂಡರ್ ಸೆಕ್ಷನ್ 80G ಆನ್ಸರ್ ಇಲ್ಲೇ ಐತ್ರಿ ಅದು ಲೆಸ್ ಮಾಡ್ಬೇಕ್ರಿ ಅದು ನಿಮ್ದು ಏನ್ರಿ ಟ್ಯಾಕ್ಸೇಬಲ್ ಇನ್ಕಮ್ ತಿಳಿತ್ರಿ ಇದು ನಿಮ್ದು ಆಕ್ಚುಯಲ್ 15 ಮಾರ್ಕ್ಸ್ ಕ್ವಶನ್ ನಿಮಗೆ 10 ಮಾರ್ಕ್ಸ್ ಕೇಳ್ತಾರೆ ಸ್ವಲ್ಪ ಐಟಮ್ಸ್ ಕಮ್ಮಿ ಮಾಡ್ತಾರೆ ಮೇ ಬಿ ಪಾಸಿಬಿಲಿಟಿ ಆಫ್ ದೇ ವಿಲ್ ಗಿವ್ ಸಮ್ ಲೆಸ್ ಐಟಮ್ಸ್ ಕಂಪೇರ್ ಟು ದಿ 15 ಮಾರ್ಕ್ಸ್ ಪ್ರಾಬ್ಲಮ್ ಗಾಟ್ ಮೈ ಪಾಯಿಂಟ್ I hope you understood well. Okay, we'll meet in the next video. Thank you all of you. Take the screenshot of this.